ಠಾಣೆಯಲ್ಲೇ ಮಹಿಳೆ ಮೇಲೆ ಎಎಸ್ಐ ರೇಣುಕಯ್ಯ ದರ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಸಸ್ಪೆಂಡ್ ಮಾಡಲಾಗಿದೆ. ಕುಮಾರಸ್ವಾಮಿ ಲೇಔಟ್ ಠಾಣೆ ಎಎಸ್ಐ ರೇಣುಕಯ್ಯರನ್ನ ಸಸ್ಪೆಂಡ್ ಮಾಡಲಾಗಿದೆ ಅನ್ನುವಂಥ ಮಾಹಿತಿ ಬರ್ತಾ ಇದೆ. ಇದೇ ನಿರೀಕ್ಷೆ ಇದ್ದಿದ್ದು ಡಿಸಿಪಿ ಅಣ್ಣಾಮಲೈ ಅವರಿಂದ. ಖಡಕ್ ಆಫೀಸರ್ ಅಣ್ಣಾಮಲೈ ಅವರು ಕಡೆಗೂ ಕೂಡ ಕ್ರಮವನ್ನು ತೆಗೆದುಕೊಂಡಿದ್ದಾರೆ. ಠಾಣೆಯಲ್ಲೇ ಮಹಿಳೆ ಮೇಲೆ ಎಎಸ್ಐ ರೇಣುಕಯ್ಯ ದರ್ಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಇದೀಗ ಡಿಸಿಪಿ ಅಣ್ಣಾಮಲೈ ಅವರು ಕ್ರಮವನ್ನು ಜರುಗಿಸಿದ್ದಾರೆ. ರೇಣುಕಯ್ಯನನ್ನ ಸಸ್ಪೆಂಡ್ ಮಾಡಲಾಗಿದೆ ಆತನ ದುರ್ವರ್ತನೆಗೆ. ಜೊತೆಗೆ ಈಗ ತನಿಖೆ ಕೂಡ ನಡೆಸುವಂತೆ ಆದೇಶವನ್ನು ನೀಡಿರ್ತಾರೆ. ಮುಂದಿನ ಕ್ರಮ ತನಿಖೆಯ ರಿಪೋರ್ಟ್ ಬಂದ ಮೇಲೆ ಕೈಗೊಳ್ಳುತ್ತಾರೆ ಡಿಸಿಪಿ ಅಣ್ಣಾಮಲೈ ಅವರು. ಸದ್ಯಕ್ಕೆ ತನಿಖೆ ಆಗೋ ತನಕ ಅವ್ರನ್ನ ಸಸ್ಪೆಂಡ್ ಮಾಡಿ ಡಿಸಿಪಿ ಅಣ್ಣಾಮಲೈ ಅವರು ಖಡಕ್ ಆದೇಶವನ್ನು ಈಗ ಹೊರಡಿಸಿದ್ದಾರೆ. ಈ ಮೂಲಕ ದುರಹಂಕಾರಿ ವರ್ತನೆಯನ್ನು ತೋರಿದಂತಹ ಈ ಪೊಲೀಸ್ ಸಿಬ್ಬಂದಿಗೆ ಒಂದು ರೀತಿ ಪಾಠ ಕಲಿಸುವ ಆದೇಶವನ್ನು ಈಗ ಹೊರಡಿಸಲಾಗಿದೆ. ಎಎಸ್ಐ ರೇಣುಕಯ್ಯ ಮಹಿಳೆ ಮೇಲೆ ಕೈ ಮಾಡಿ ಪೊಲೀಸ್ ಸ್ಟೇಷನ್ನಲ್ಲಿ ದುರ್ವರ್ತನೆಯನ್ನು ತೋರಿದ್ದ ರೇಣುಕಯ್ಯರನ್ನ ಈಗ ಸಸ್ಪೆಂಡ್ ಮಾಡಲಾಗಿದೆ. ಠಾಣೆಯಲ್ಲೇ ಮಹಿಳೆ ಮೇಲೆ ಹಲ್ಲೆ ಮಾಡಿದಂತಹ ಆ ಪೇದೆಯ ವರ್ತನೆಯನ್ನು ಕೂಡ ನಾವಿಲ್ಲಿ ಗಮನಿಸಬಹುದಾಗಿದೆ. ಇಬ್ಬರೂ ಕೂಡ ಈ ಎಎಸ್ಐ ಅಂತೂ ತೀರಾ ಒಂದು ರೀತಿ ಮತಿಭ್ರಷ್ಟನಾದವರ ರೀತಿ ಆತ ವರ್ತಿಸ್ತಾ ಇರೋದನ್ನು ಗಮನಿಸ್ತಾ ಇದ್ದೀವಿ. ಒಬ್ಬ ಪೊಲೀಸ್ ಅಧಿಕಾರಿಗೆ ಇರಬೇಕಾದಂತಹ ಒಂದು ನೇಚರೇ ಆತನಲ್ಲಿ ಕಾಣಿಸ್ತಾ ಇಲ್ಲ. ಬಾಯಿ ಬಂದಂಗೆ ಬೈಕೊಂಡು ತಲೆಗೆ ಹೊಡ್ಕೊಂಡು ಎಳ್ಕೊಂಡು ಹೋಗಿ ರಸ್ತೆಗೆ ಹಾಕಿ ಅಲ್ಲಿ ಇನ್ನೊಬ್ಬ ಯುವತಿ ಬಂದರು ಅವ್ರ ಮೇಲೂ ಕೂಡ ಕೈ ಮಾಡಿಕೊಂಡು ಈಗ ಈ ವರ್ತನೆಗೆ ಡಿಸಿಪಿ ಅಣ್ಣಾಮಲೈ ಅವರು ಸರಿಯಾದ ಪಾಠ ಕಲಿಸಿದ್ದಾರೆ. ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ.